ಇನ್ನು ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಕಾರು ಅಪಘಾತ ಪ್ರಕರಣ. ಐಎಎಸ್ ಅಧಿಕಾರಿ ಕಾರು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಈರಣ್ಣ ಸಿರಸಂಗಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಈಗ ತಾನೇ ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಿನ ಜಾವ 4 ಗಂಟೆಗೆ ಸಾವು ಸಂಭವಿಸಿದೆ. ಕಲಬುರಗಿಯ ಮಣೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಈರಣ್ಣ ಅವರು ಆಸ್ಪತ್ರೆಯಲ್ಲಿ ಈಗ ಡ್ರೈವರ್ ಆಗಿರುವಂತಹ ರಾಜು ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ನೀವು ಕಾರಿನ ದೃಶ್ಯಾವಳಿಗಳು ನೋಡ್ತಾ ಇದ್ರ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಅದು ಯಾವ ರೀತಿಯಾದಂತಹ ಏನಂದ್ರೆ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತ, ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಅಂತಹ ಕಾರ್ನಲ್ಲಿ ಒಟ್ಟು 5 ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆ 5 ಜನರಲ್ಲಿ ಮಹಾಂತೇಶ್ ಅವರು ಸಹ ಇದ್ರು. ಕಾರು ಸುಮಾರು 8 ರಿಂದ 10 ಸಾರಿ ಪಲ್ಟಿಯಾಗಿರುವಂತಹ ಕಾರಣಕ್ಕಾಗಿ ಅದರಲ್ಲಿರುವಂತಹ ಒಟ್ಟು ಈಗ ಇಲ್ಲಿಯವರೆಗೆ 4 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯ ಅದರಲ್ಲೀಗ ಬದುಕುಳಿದಿರುವಂಥದ್ದು ಕೇವಲ ಏಕೈಕ ವ್ಯಕ್ತಿ, ಅದು ಕಾರಿನ ಡ್ರೈವರ್ ರಾಜು. ಅವರಿಗೂ ಸಹ ತುಂಬ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಅವರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಟ್ಟು 3 ನಿನ್ನೆಯೇ ಸಾವಿಗೀಡಾಗಿದ್ರು. ಅದರಲ್ಲಿ ಈರಣ್ಣ ಅವರು ಸಹ ಬದುಕುಳಿದಿದ್ರು. ಆದರೆ ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅವರು ವಿಧಿವಿಷರಾಗಿದ್ದಾರೆ ಅನ್ನುವಂತಹ ಗೊತ್ತಾಗ್ತಾ ಇದೆ. ಆ ಇಡೀ ಮನೆಯಲ್ಲಿ ಒಂದು ರೀತಿಯ ಸೂತಕದ ವಾತಾವರಣ. ತುಂಬಾ ಜನರಿಗೆ ಇನ್ಸ್ಪೈರ್ ಆಗಿರುವಂತಹ ಅಧಿಕಾರಿ, ಸ್ಪೆಷಲಿ ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರ್ತಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇವರ ಮಾತನ್ನ ಕೇಳಿ ಇನ್ಸ್ಪೈರ್ ಆಗಿ ಓದಿನತ್ತ ಹೆಚ್ಚಿನ ಗಮನವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸ್ಪೆಷಲಿ ಬಡವರು ಇದ್ದಾರಲ್ಲ, ಆ ಬಡವರಿಗೆ ಅಧಿಕಾರಿಗಳು ಹೇಗೆ ವರ್ತಿಸಬೇಕು ಅಂತ ತೋರಿಸ್ಕೊಟ್ಟಿರುವಂತಹ ಅಧಿಕಾರಿ ಇವರು. ತುಂಬಾ ಕಡು ಬಡತನದಲ್ಲಿ ಇರುವಂತಹ ಅಧಿಕಾರಿಯಾಗಿದ್ರು. ಆ ಸಂದರ್ಭದಲ್ಲಿ ತಮ್ಮ ಬಾಲ್ಯ ಜೀವನದ ಬಗ್ಗೆ ಬಹಳಷ್ಟು ಕಡೆಗೆ ಹೇಳುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂದ್ರೆ, ಓದು ಎಲ್ಲವನ್ನ ಸಹ ಮರೆಸುತ್ತೆ, ಓದೇ ಎಲ್ಲದಕ್ಕೂ ಮದ್ದು. ಆ ಮೂಲಕವಾಗಿ KS ಅಧಿಕಾರಿ ಆಗ್ತಾರೆ, 4ನೇ ರ್ಯಾಂಕ್ ಅನ್ನ ಪಡ್ಕೊಳ್ತಾರೆ ರಾಜ್ಯಕ್ಕೆ.